2 kg ರೋಸ್ ಪೆಟಲ್ನ ತಂದು ಈ ಥರ ಗರ್ಗರಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನಲ್ಲೆಲ್ಲ ನನಗೆ ಕೇಳ್ತಾಯಿದ್ರು, ಏನು ಇಷ್ಟೊಂದು ಪಳ 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 ಅಂತ ಹೊಳಿತಾ ಇದ್ದೆ ಅಂದರು. ನಾನೇನು ಹೊಳಿತಿಲ್ಲ, ನಾನೇನು ಹಚ್ಕೊಂಡಿಲ್ಲ. ನೋಡಿ ಹೇಗಿದೆಯೋ ಹಾಗೇ ಇದ್ದೀನಿ, ಏನೂ ಹಚ್ಕೊಂಡಿಲ್ಲ ಅಂದರೆ. ಇಲ್ಲ ಕಣೆ, ತುಂಬ ಶೈನಿಂಗ್ ಕಾಣಿಸ್ತಾ ಇದೆ ಅಂದರು. ನಾನೊಂದು ಆಯಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾನು ಯಾವುದೇ ಆಗಲಿ ಫಸ್ಟು ನಾನು ಟ್ರೈ ಮಾಡ್ತೀನಿ. ಅದು ನನಗಿಷ್ಟ ಆಯಿತು ಅಂದರೆ ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಅದು ಆಯಿಲ್ ಇಷ್ಟ ಏನಾದರೂ ಆಗಲಿ ವೀಡಿಯೋ ಮಾಡ್ಕೊಂಡಿರ್ತೀನಿ. ನನಗಿಷ್ಟ ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ದಿರೆ ನಾನು ಅಪ್ಲೋಡ್ ಮಾಡಲ್ಲ. ಅದು ನಾನು ಆಯಿಲ್ ಮಾಡಿ ಇವಾಗ ಒಂದು ವಾರ ಆಯಿತು, ಒಂದು 3-4 ಸರಿ ಹಚ್ಕೊಂಡೆ ಅಷ್ಟೇ. ಹಚ್ಕೊಂಡ್ರೆ ಎಲ್ಲರೂ ಕೇಳ್ತಿದ್ರು, ಇವತ್ತು ತುಂಬ ಶೈನಿಂಗ್ ಬರ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ನ ಮುಖ ಅಂತಿದ್ರು. ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನು ವೀಡಿಯೋ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಆಯಿಲು ಮನೇಲೇ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ ಇದು ಆಯಿಲು. ಇವಾಗ ಫೇಮಸ್ ಆಗೋಗಿದೆ ಖುಷ್ಬು ಆಯಿಲು ಅಂತ ಹೇಳಿ. ನಾನು ಬೇರೆ ಇವ್ರದ್ದೆಲ್ಲ ವೀಡಿಯೋ ನೋಡಿದ್ನಲ್ಲ, ವೀಡಿಯೋ ನೋಡಿದಾಗ ನನಗೂ ಐಡಿಯಾ ಬಂತು, ಯಾಕೆ ಮಾಡೋಣ ನೋಡೋಣ ಏನೂ ಇಲ್ವಲ್ಲ ಅಂಥೇಳಿ ಮಾಡಿಕೊಂಡೆ. ಯಾರ್ಯಾರೋ ಹೇಳ್ತಾರೆ ಅಂತ ನಾನು ಅದಲ್ಲ, ನಾನು ಮಾಡಿಕೊಂಡೆ, ನನಗೆ ಇಷ್ಟ ಆಯಿತು. ಎಲ್ಲರೂ ಕೇಳಿದ್ರು, ಇವತ್ತು ತುಂಬ ಜನ ಕೇಳಿದ್ರು, ತುಂಬ ಶೈನಿಂಗ್ ಆಗ್ತಿದೆ ನಿನ್ನ ಮುಖ ಅಂತ ಅಂದರು. ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಆಯಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ, ನಾನು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಸಿಪ್ಪೆ ತೆಗೆದು ತೊಳೆದು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ ಹಾಕದೇ ಇದ್ದರೂ ಆಗುತ್ತೆ, ನಾನು ಅದಕ್ಕೆ ಬೇರೆ ಒಂದು ಹಾಕ್ತಾಯಿದ್ದೀನಿ. ನೋಡಿ, ಇದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಬೀಟ್ರೋಟು ಎಲ್ಲರೂ ಹಾಕ್ತಾಯಿದ್ದಾರೆ, ಖುಷ್ಬು ಆಯಿಲ್ಗೆ ಬೀಟ್ರೋಟ್ ಹಾಕ್ತಾರೆ. ಆದರೆ ನಾನು ಬೀಟ್ರೋಟ್ ಬದಲು ರತನ್ ಜೂಟ್ ಅಂತ, ತುಂಬ ಅಂದರೆ ತುಂಬ, ನಾವು ಮಕ್ಕಳಿಗೆಲ್ಲ ಇದೇ ಹಾಕೋದು. ಮಕ್ಕಳಿಗೆಲ್ಲ ನಾವು ಇದನ್ನು ನೋಡ್ಕೊಳ್ಳಿ, ಆನ್ಲೈನಲ್ಲಿ ಸಿಗುತ್ತೆ. ಇದು ಅಮೆಝಾನಲ್ಲೇ ತರಿಸಿರೋದು ನನ್ನ ಮಗಳು. ತುಂಬ ಅಂದರೆ ತುಂಬ, ನಾನು ಇದನ್ನು ಹಾಕಿ ತೋರಿಸಿ ನಾನು ಆಮೇಲೆ ಬೇರೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂತ ಹೇಳಿ. ಇದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಮಾಡಿಕೊಡ್ತೀನಿ ಈ ಎಣ್ಣೆನ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಣೆ, ತುಂಬ ಚೆನ್ನಾಗಿದೆ, ಸ್ಕಿನ್ನೆಲ್ಲ ಚೆನ್ನಾಗಾಗಿದೆ ಅಂತ ಇದ್ದರು. ಚಳಿಗೆ ಗಟ್ಟಿಯಾಗಿದೆ ಕೊಬ್ಬರಿ ಎಣ್ಣೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಎಣ್ಣೆ ಸ್ಟಾಕ್ ಇದೆ. ಇದು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟವ್ ಅಂಟಿಸ್ಕೊಳ್ತೀನಿ, ಸಣ್ಣ ಉರಿಲೇ ಕುದಿಸ್ಬೇಕಿದು. ನೋಡಿ ಇಷ್ಟೇ, ದೊಡ್ಡದ್ರಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನು ತುಂಬ ಮಾಡಿ ಸೇಲು ಮಾಡ್ತೀನಿ ಎಣ್ಣೆನ. ಸೇಲ್ ಮಾಡ್ತೀನಿ ಅಂದರೆ ಇಲ್ಲಿ ಮನೆ ಹತ್ರ ಅಷ್ಟೇ ತೊಗೊಳ್ತಾರೆ. ರತನ್ ಜೂಟ್ ಅಂತ, ತುಂಬ ಕಡಿಮೆ ಇದು. ಎಷ್ಟು ರೂಪಾಯಿ? 390. ಎಷ್ಟು ದಿನ ಬರುತ್ತೆ ಗೊತ್ತಾ ನಿಮಗೆ? ಇದು ತುಂಬ ಅಂದರೆ ತುಂಬ ದಿನ ಬರುತ್ತೆ. ಇದರೊಳಗಡೆ ಹೇಗಿರುತ್ತೆ, ಇದು ಒಂದು ಗಿಡ ಇದು. ನೋಡಿ, ಇದೊಂದು ಹಾಕ್ತೀನಿ ಸಾಕು, ಇದೊಂದೇ ಸಾಕು. ನೀವೇ ಕಣ್ಣಾರೆ ಎದುರುಗಡೆ ನೋಡಿ ಹೇಗಾಗುತ್ತೆ ಅಂತ. ನೋಡಿ 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 ನೋಡಿದ್ರಾ? ಯಾವ ಬೀಟ್ರೋಟು ಬೇಡ, ಯಾವುದೇನೂ ಬೇಡ, ಅಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ. ಸಣ್ಣ ಉರಿಲೇ ಕುದಿಸ್ಬೇಕು. ಇದಕ್ಕೆ ನಾನಿವಾಗ ಕ್ಯಾರೆಟ್ ಹಾಕ್ಕೊಳ್ತೀನಿ. ನೀವು ಇದು ಸಿಗಲಿಲ್ಲ, ರತನ್ ಜೂಟ್ ಸಿಗಲಿಲ್ಲ ಅಂದರೆ ಬೀಟ್ರೋಟ್ ಹಾಕ್ಕೊಳ್ಳಿ. ಆದರೆ ರತನ್ ಜೂಟ್ ಇದ್ದರೆ ತುಂಬ ಒಳ್ಳೆಯದು. ಮೊಡವೆ ಹೋಗುತ್ತೆ, ಕಲೆ ಹೋಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕ್ಯಾರೆಟ್ ಫುಲ್ಲು ಗರ್ಗರಿ ಥರ ಪಕೋಡ ಆಗೋ ಥರ ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಬಿಡಬೇಕು ಕ್ಯಾರೆಟ್ದು. ನಾವು ಮಕ್ಕಳಿಗೆಲ್ಲ ಮೂಳೆ ಗಟ್ಟಿ ಆಗುತ್ತೆ ಇದು, ಆಮೇಲೆ ಕಲರ್ ಬರ್ತಾರೆ ತುಂಬ. ನಾವು ಇದನ್ನೇ ಯೂಸ್ ಮಾಡೋದು ಮಕ್ಕಳಿಗೆಲ್ಲ. ನಾನು ಇದನ್ನು ತಗೊಂಡು ಸ್ವಲ್ಪ ಸೇಲು ಮಾಡ್ತೀನಿ. ನಾನು ಹೇಳಲಿಲ್ಲ, ಇಷ್ಟರವರೆಗೂ ಹೇಳಲಿಲ್ಲ ಮಾಡ್ತೀನಿ ಅಂತ, ಆದರೆ ಸೇಲ್ ಮಾಡ್ತೀನಿ ನಾನು. ನನಗೆ ನನ್ನ ಫ್ರೆಂಡ್ ಸರ್ಕಲ್ಲು, ನನಗೆ ಗೊತ್ತಿರೋರು ಎಲ್ಲರೂ ತೊಗೊಳ್ತಾರೆ. ನೋಡಿ, ಕೇಸರಿ ದಳ ಹಾಕ್ತೀನಿ 2. ಕೇಸರಿ ನಮ್ಮ ಸ್ಕಿನ್ನನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ. ಕೇಸರಿ ದಳ ಹಾಕ್ತೀನಿ 2, ಜಾಸ್ತಿ ಹಾಕಲ್ಲ. 2 ಹಾಕಿದ್ರೆ ಅದೇ ಬೇರೆ ಥರ ಕೊಡುತ್ತೆ ಅದು. ನೋಡಿ, ನಾನು ಇಷ್ಟೇ ಹಾಕೋದು. ಅದನ್ನು ಸ್ವಲ್ಪ ಪುಡಿ ಮಾಡಾಕ್ತೀನಿ, ಹೀಗೆ ಕೈಯಲ್ಲೇ ಪುಡಿ ಮಾಡಾಕ್ತೀನಿ.
ಅರ್ಧ ಕುದಿ ಬಂದಾಗ ನೀವು ಕೇಸರಿ ಹಾಕಿ. ತುಂಬ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ, ಆಯಿಲ್ ಸ್ಕಿನ್ ಇರೋರು ಹಚ್ಕೊಬೇಡಿ ಇದನ್ನು. ಇಲ್ಲಿ ಕೆಳಗೆ ಬಿದ್ದಿತ್ತು, ಹಾಗಾಗಿ ಅದನ್ನು 2 ಹಾಕ್ತೀನಿ. ಕೇಸರಿ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ, ಆನ್ಲೈನು ಎಲ್ಲ ಕಡೆನೂ ಸಿಗುತ್ತೆ ನೋಡಿ. ಇದು ನೊರೆ ಬರುತ್ತಲ್ಲ, ಅದು ನೊರೆ ಬರ್ತಾ ಇದ್ದರೆ ಇನ್ನೂ ಕ್ಯಾರೆಟು ಹಸಿ ಇದೆ ಅಂತ ಅರ್ಥ. ನೊರೆ ಎಲ್ಲ ಫುಲ್ಲು ನಿಂತೋಗ್ಬಿಡ್ಬೇಕು ನೋಡಿ. ಚಿಟ ಚಿಟ ಅಂತ ಸೌಂಡ್ ಬರೋದೆಲ್ಲ ನಿಂತೋಗ್ಬೇಕು. ಆವಾಗ ಕ್ಯಾರೆಟಲ್ಲಿರೋ ಸತ್ವ, ನಮಗೆ ಕೇಸರಿಲಿರೋ ಸತ್ವ, ರತನ್ ಜೂಟಲ್ಲಿರೋ ಸತ್ವ ಎಣ್ಣೆಲಿ ಬಿಟ್ಟಿರುತ್ತೆ. ಇದು ರತನ್ ಜೂಟ್ ನೋಡಿ, ನಾನು ಹಾಕಿದ್ದು ಒಂದೇ ಅಲ್ವಾ ನೋಡಿ, ಇಷ್ಟೇ ನಾನು ಹಾಕಿದ್ದು. ನಿಲ್ತಾ ಬಂತು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು. ಇದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ, ಯಾಕಂದರೆ ನಾವು ಸೋಸ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಾಯಿತು. ಫುಲ್ಲು ತಣ್ಣಗಾಗಲಿ ಇದು ನೋಡಿ, ಫುಲ್ಲು ತಣ್ಣಗಾಯಿತು ಎಣ್ಣೆ. ಇವಾಗ ಇದಕ್ಕೆ ನಾವು 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ಳೋಣ. ತುಂಬ ಒಳ್ಳೆಯದು ವಿಟಮಿನ್ ಇ ಕ್ಯಾಪ್ಸೂಲು, ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸೋಸ್ಕೊಂಬಿಡೋಣ, ಆಮೇಲೆ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಇದ್ದಿದ್ರೆ ಅದು ಚರಟ ಇರುತ್ತಲ್ಲ, ಅದಕ್ಕೇ ಎಲ್ಲ ಮೆತ್ಕೊಳ್ಳುತ್ತೆ. ನೀವು ಯಾವುದಾದ್ರೂ ಒಂದು ಬಟ್ಟೆಲಾದರೂ ಸೋದಿಸ್ಕೊಳ್ಳಿ, ಯಾವುದ್ರಲ್ಲಾದರೂ ಸೋದಿಸ್ಕೊಳ್ಳಿ ನೋಡಿ. ಹಾಗೆ ಬಿಟ್ಬಿಡಿ, ಅದು ತುಂಬ ಎಣ್ಣೆ ಉಳಿಯುತ್ತೆ, ಇಳಿಯುತ್ತೆ. ಹಾಗೆ ಬಿಟ್ಬಿಟ್ರೆ ತುಂಬ ಅದು ನೋಡಿ. ಏನೂ ಇಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ಕಲರ್ ಬಂದಿದೆ ನೋಡಿ, ತುಂಬ ಅಂದರೆ ತುಂಬ ಸ್ಕಿನ್ ಚೆನ್ನಾಗಾಗುತ್ತೆ. ಇದಕ್ಕಿವಾಗ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ, 2 ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಂಬ ಮಾಡಿಟ್ಟಿದ್ದೀನಿ, ಅರ್ಧ kg ಎಣ್ಣೆಲಿ ಮಾಡಿಟ್ಟಿದ್ದೀನಿ. ಕೇಳ್ತಾರೆ ನನಗೆ, ತಕ್ಷಣ ಕೇಳ್ತಾರೆ ಆಯಿಲ್ ಇದೆಯಾ ಅಂತ ಕೇಳ್ತಾರೆ. ನಾನು ಅವಾಗಿಲ್ಲ ಅನ್ನೋದು ಹೇಗೆ ಅಂತ ಹೇಳಿ ಮಾಡಿಟ್ಬಿಟ್ಟಿರ್ತೀನಿ. ಅದೇನು ವೇಸ್ಟ್ ಆಗೋಲ್ಲ, ಇಲ್ದಿರ ನಮಗಾದರೂ ಆಗುತ್ತೆ ಅಂತ ಹೇಳಿ ಇದನ್ನೊಂದು ಸರಿ ಮಿಕ್ಸ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಾಯಿತು ಆಯಿಲು. ನಮ್ಮದು ರತನ್ ಜೂಟ್ ಹಾಕಿದ್ದಕ್ಕೇ ಈ ಕಲರ್ ಬಂದಿದೆ ನೋಡಿ. ನೋಡಿ, ನಾನು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮುಖ ತೊಳ್ಕೊಂಡು ಬಂದೆ. ಈಗ ಒಂದು ಕಡಲೆ ಹಿಟ್ಟಿಗೆ ರೋಸ್ ಪೆಟಲ್ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು, ಬೀಸ್ಕೊಂಡು ಬಂದಿಟ್ಟಿರ್ತೀನಿ. ನೆಕ್ಸ್ಟ್ ಅದು ವಿಡಿಯೋ ತೋರಿಸ್ತೀನಿ ನೋಡಿ. ಮುಖ ತೊಳ್ಕೊಂಡು ಬಂದು ಈಗ ಇಷ್ಟೇ ಆಯಿಲು ನೋಡಿ, ಇಷ್ಟು ಮಾಡಿದ್ದೀನಲ್ವ. ಈಗ ಇದರಲ್ಲಿ 1 ಸ್ಪೂನ್ ಅಷ್ಟೇ ನೋಡಿ, ಇಷ್ಟೇ ಆಯಿಲ್ ತಗೊಂಡು. ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಗಮ್ಮಂತಿದೆ. ನಾವು ಕೇಸರಿ ಹಾಕಿದ್ದೀವಿ, ನಮ್ಮ ರತನ್ ಜೂಟು ನಾನು ಹಾಕಿದ್ದೀನಲ್ಲ, ಅದು ತುಂಬ ನಮಗೆ ಸ್ಕಿನ್ ಚೆನ್ನಾಗಿ ಮಾಡುತ್ತೆ. ನಾವು ಎಲ್ಲ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಇದೇ ಥರನೇ ನಾವು ಎಣ್ಣೆಲಿ ಕಾಯಿಸಿಟ್ಟು, ಆಮೇಲೆ ಎಷ್ಟು ಬೇಕಷ್ಟು ದಿನಕ್ಕೆ ಬೆಚ್ಚಗೆ ಮಾಡಿಕೊಂಡು 1 kg ಎಣ್ಣೆಲಿ ನಾವು ಕೊಬ್ಬರಿ ಎಣ್ಣೆ ಹಾಕೋದು ಮಕ್ಕಳಿಗೆ ನೋಡಿ. ಈ ಥರ ಮಸಾಜ್ ಮಾಡ್ಕೊಳ್ಬೇಕು ನೋಡಿ. ನೀವು ರತನ್ ಜೂಟ್ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ. ಬೇಕಾದರೆ ಆರ್ಡ್ರು ಕೊಡಿ. ನಂದು ವಾಟ್ಸಪ್ ನಂಬರ್ ಇದೆ 9480384298. ಅಲ್ಲಿ ಬಂದು ವಾಟ್ಸಪ್ ಮಾಡಿ, ಖಂಡಿತ ನಾನು ನಿಮಗೆ ಮಾಡಿಕೊಡ್ತೀನಿ. ತುಂಬ ಜನಕ್ಕೆ ಮಾಡಿಕೊಡ್ತಾ ಇದ್ದೀನಿ ನಾನು, ಆದರೆ ವೀಡಿಯೋದಲ್ಲಿ ಹೇಳಲಿಲ್ಲ ಮಾಡ್ತಾಯಿದ್ದೀನಿ ಅಂತ. ಚೆನ್ನಾಗೊಂದು 5 ನಿಮಿಷ ಮಸಾಜ್ ಮಾಡಿ ಬಿಟ್ಬಿಡ್ಬೇಕು. ತಕ್ಷಣ ತೊಳ್ಕೊಬೇಡಿ ನೀವು ನೋಡಿ. ಎಣ್ಣೆ ಕಲರು ನಮ್ಮದು ರತನ್ ಜೂಟದು. ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು, ಈ ಥರ ಮಸಾಜ್ ಮಾಡ್ಕೊಬೇಕು.
ನಾವು ಏನೇ ಹಚ್ಕೊಂಡ್ರು ಏನೇ ಮಾಡಿದ್ರು ಜೊತೇಲಿ ಬರೀ ಎಣ್ಣೆ ಹಚ್ಕೊಂಡಿದ್ದ ತಕ್ಷಣ ಸ್ಕಿನ್ ಚೆನ್ನಾಗಾಯಿತು ಅದೆಲ್ಲ ಅಲ್ಲ. ಹೊಟ್ಟೆಗೂ ನಾವು ಕ್ಯಾರೆಟು, ಬೀಟ್ರೋಟು, ಒಳ್ಳೆ ಆಹಾರ ಎಲ್ಲ ತಿನ್ನಬೇಕು. ಹಣ್ಣು ತಿನ್ನಬೇಕು, ಎಲ್ಲ ಥರ ತರಕಾರಿ, ಹಣ್ಣು ಎಲ್ಲ ತಿನ್ನಬೇಕು. ನೋಡಿದ್ರಾ? ಇಷ್ಟು ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಡ್ಬೇಕು. ಆಮೇಲೆ ನೀವು ಕಡಲೆ ಹಿಟ್ಟಲ್ಲೇ ಮುಖ ತೊಳ್ಕೊಂಡು ಬಂದರೆ ಅದು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ನೀವು ಸೋಪ್ ಹಾಕಿದ್ರೆ ರಿಸಲ್ಟ್ ಸಿಗಲ್ಲ. ಕಡಲೆ ಹಿಟ್ಟಿಗೆ ನಾನು ಇದು ಬೀಸಿಟ್ಟಿರ್ತೀನಿ, ತೋರಿಸ್ತೀನಿ. ಕೈ ಎಣ್ಣೆ ಆಗುತ್ತೆ. ಕಡಲೆ ಹಿಟ್ಟಿಗೆ ರೋಸ್ ಪೆಟಲ್ ನೋಡಿ, 2 kg ರೋಸ್ ಪೆಟಲ್ನ ತಂದು ಈ ಥರ ಗರ್ಗರಿ ಸೌಂಡ್ ಕೇಳಿಸ್ತಾ ಇದೆಯಾ? ಇದನ್ನು ಎಲ್ಲ ಕಡಲೆ ಹಿಟ್ಟಿಗೆ ಹಾಕಿ ಬೀಸಿಟ್ಟಿರ್ತೀನಿ ನಾನು. ಇದೇ ಮಕ್ಳಿಗೂ ಹಾಕೋದು, ನಾವು ಇದೇ ಹಚ್ಕೊಳ್ಳೋದು. ಯಾಕಂದರೆ ಎಣ್ಣೆ ಹಚ್ಚಿದಾಗ ಕಡಲೆ ಹಿಟ್ಟು ಹಾಕಿದ್ರೆ ಬೇಗ ಎಫರ್ಟ್ ಗೊತ್ತಾಗುತ್ತೆ ನಮಗೆ. ಇಲ್ಲ ಅಂದರೆ ಬರೀ ಎಣ್ಣೆ ಹಾಕಿ ಮಾಡಿ ಸೋಪ್ ಹಚ್ಕೊಂಬಿಟ್ರೆ ಏನೂ ಗೊತ್ತಾಗಲ್ಲ. ಹಾಗಾಗಿ ನಾನು ಅದು ಗ್ರೀನ್ ಟೀಯಾಗೂ ಕುಡಿತೀನಿ ನಾನು. ಮತ್ತು ಇದು ಮಾಡ್ತೀನಿ, ಕಡಲೆ ಹಿಟ್ಟಿಗೆ ಹಾಕಿ ಬೀಸ್ತೀನಿ. ಇನ್ನೂ ಸ್ವಲ್ಪ ಏನೇನೋ ಐಟಮ್ ಹಾಕ್ತೀನಿ ಕಡಲೆ ಹಿಟ್ಟಿಗೆ, ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಕಡಲೆ ಹಿಟ್ಟಿನ ವೀಡಿಯೋ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಇದು ನೋಡಿದ್ರೆ ಇವಾಗ ಖುಷ್ಬು ಆಯಿಲ್ ಅಂತಿದೆ, ಆದರೆ ನಾನು ಇದನ್ನು ನಮ್ಮದು ರತನ್ ಜೂಟು, ನಾನು ಎಷ್ಟು ಒಂದು 12 ವರ್ಷದಿಂದನೇ ರತನ್ ಜೂಟು ಯೂಸ್ ಮಾಡ್ತಾಯಿದ್ದೀನಿ. ಈಗ ಕ್ಯಾರೆಟ್ ಹಾಕಿ ಖುಷ್ಬು ಆಯಿಲ್ ಅಂತ ಮಾಡಿದ್ದಾರೆ. ರತನ್ ಜೂಟು ಬೆಸ್ಟಲ್ಲಿ ಬೆಸ್ಟು. ವಿಡಿಯೋ ನೋಡೋದ್ರಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.